ಎಲ್ರಿಗೂ ನಮಸ್ತೆ. ಈಗ ನಾನೊಂದು ಇಮೇಜ್ನ ತೋರಿಸ್ತೀನಿ, ಅದನ್ನು ನೋಡಿ ಏನು ಅಂತ ಗೆಸ್ ಮಾಡಿ. ಇದನ್ನು ನೋಡಿದ ತಕ್ಷಣ ನಾರ್ಮಲಿ ನಿಮ್ಗೆ ಯಾವುದೋ ಒಂದು ಹುಳದ ರೀತಿ ಕಾಣಿಸ್ತಾ ಇರ್ಬೋದು, ಅಥವಾ ಸಡನ್ ಆಗಿ ಶುಂಠಿ ಅಂತ ಕೂಡ ಅನಿಸಿರ್ಬೋದು. ಆದರೆ ಇದೇನಪ್ಪ ಅಂದರೆ ನಿಮ್ಮೆಲ್ಲರ ಮನೆಗಳಲ್ಲಿ ನಿತ್ಯ ಬಳಸುವಂತಹ ಟರ್ಮರಿಕ್, ಅರಿಶಿನ. ಎಸ್, ಹಸಿ ಇದ್ದಾಗ ಅರಿಶಿಣ ಈ ಥರ ಇರುತ್ತೆ. ಅದನ್ನು ಒಣಗಿಸಿದ ನಂತರ ಅರಿಶಿಣದ ಕೊಂಬಾಗಿ, ಆ ನಂತರ ಅದನ್ನ ಪುಡಿ ಮಾಡಿದ್ಮೇಲೆ ಅದು ಅರಿಶಿಣದ ಪುಡಿಯಾಗಿ ನಿಮ್ಮೆಲ್ಲರ ಒಗ್ಗರಣೆ ಡಬ್ಬಿಗೆ ಬಂದು ಸೇರುತ್ತೆ. ಇನ್ನು ಅರಿಶಿಣನ ಬೆಳೆಯೋದಕ್ಕೆ ಸೂಕ್ತವಾದಂತಹ ಸಮಯ ಏಪ್ರಿಲ್ ಜೂನ್ ತಿಂಗಳು ಅಂತ ಹೇಳಾಗುತ್ತೆ. ಇದನ್ನ ಹಾರ್ವೆಸ್ಟಿಂಗ್ ಟೈಮ್ ಬಂದು 7 ರಿಂದ 9 ತಿಂಗಳ ಕಾಲ ತಗೊಳುತ್ತೆ. ನಿಮ್ಮ ಮನೆಯ ಪಾಟ್ಗಳಲ್ಲಿ ಕೂಡ ಅರಿಶಿಣನ ಬೆಳೆಸ್ಬೋದು. ಆದರೆ ಮಣ್ಣು ಯಾವ ರೀತಿ ಇರಬೇಕು ಗೊತ್ತಾ? ಮರಳು ಮಿಶ್ರಿತ ಸ್ಯಾಂಡಿ ಲೋಮ್, ಕೆಂಪು ಮಣ್ಣು ರೆಡ್ ಸಾಯಿಲ್, ಅಥವಾ ಜೇಡಿ ಮಿಶ್ರಿತ ಲೋಮಿ ಕ್ಲೇ ಲೋಮ್ ಆಗಿದ್ರೆ ಅತ್ಯುತ್ತಮವಾಗಿ ಬೆಳೆಯುತ್ತೆ. ಬೈ ಚಾನ್ಸ್ ನಿಮ್ಮ ಮಣ್ಣೇನಾದ್ರೂ ಕಲ್ಲಿನ ಮಿಶ್ರಿತವಾಗಿದ್ರೆ, ಅಥವಾ ಜಲ್ಲಿ ಮಣ್ಣು ಅಥವಾ ಗಟ್ಟಿಯಾದ ಜೇಡಿ ಮಣ್ಣೇನಾದ್ರೂ ಇದ್ರೆ ಅರಿಶಿಣ ಬೆಳೆಯೋದಕ್ಕೆ ಅದು ಸೂಕ್ತ ಅಲ್ಲ. ಹಾಗೂ ನೀವು ಬೆಳೆಸ್ತಿರುವಂತಹ ಮಣ್ಣೇನಾದ್ರೂ ನೀರನ್ನು ಹಿಡಿದಿಟ್ಕೋಬಾರ್ದು, ಅದು ಸರಾಗವಾಗಿ ನೀರು ಹರಿದು ಹೋಗಬೇಕು. ಬೈ ಚಾನ್ಸ್ ಏನಾದ್ರೂ ವಾಟರ್ ಕ್ಲಾಗ್ಡ್ ಆಗಿದ್ರೆ ಅರಿಶಿಣ ಕೊಳ್ತು ಹೋಗುತ್ತೆ. ಹೊರಗಡೆ ಮಾರ್ಕೆಟಲ್ಲಿ ಸಿಗೋ ಅರಿಶಿಣ ಕಲಬೆರಕೆ ಆಗಿರುತ್ತೆ, ಅದು ಸೂಕ್ತವಲ್ಲ ಅಂತ ಅನ್ಸೋರು ಈ ರೀತಿ ಮನೆಯಲ್ಲಿ ನಿಮ್ಮ ಪಾಟ್ಗಳಲ್ಲಿ ನೀವು ಅರಿಶಿಣವನ್ನ ಬೆಳೆಸ್ಬೋದು. ಮತ್ತಷ್ಟು ಅದ್ಭುತವಾದಂತಹ ವಿಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಮಸ್ಕಾರ.